ರಾಗಿ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಯಾಕಂದರೆ ರಾಗಿನ ಒಂದಿನ ನೆನೆಸ್ಬೇಕು, ಸಂಜೆ ರುಬ್ಬಬೇಕು, ಆ ಥರ ಎಲ್ಲ ತುಂಬ ಪ್ರೋಸೆಸ್ ಇತ್ತು. ಆದರೆ ಈಗ ಸುಲಭವಾಗಿ 1 ಕಪ್ಪು ರಾಗಿ ಹಿಟ್ಟಿನಿಂದ ತುಂಬ ಚೆನ್ನಾಗಿ ಕಮ್ಮಿ ಸಮಯದಲ್ಲೇ ರಾಗಿ ಹಲ್ವಾ ಅಥವಾ ರಾಗಿ ಕೆಲಸನ ಮಾಡ್ಕೋಬೋದು. ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಮೊದಲೆಲ್ಲ ಕೆಲಸ ಮಾಡಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ರಾಗಿನ ನೆನೆಸ್ಬಿಟ್ಟು ಸಂಜೆ ರುಬ್ಬಿ ಹಾಲು ತೆಗೆದು ಕುದಿಸಿ ಮಾಡೋ ಅಷ್ಟೊತ್ತಿಗೆ ನೈಟ್ 10 ಗಂಟೆ ಆಗಿಬಿಟ್ಟಿರೋದು. ಆದರೆ ಈ ಹೊಸ ವಿಧಾನದಲ್ಲಿ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಸಾಮಾನ್ಯವಾಗಿ ರಾಗಿ ಹಿಟ್ಟು ಇದ್ದೇ ಇರುತ್ತೆ ಅಲ್ವಾ, ಅದರಲ್ಲೇ 1 ಕಪ್ನಿಂದ ಈ ಥರ ರಾಗಿ ಕೆಲಸ ಅಥವಾ ರಾಗಿ ಹಲ್ವಾನ ಮಾಡ್ಕೋಬೋದು. ನೋಡಿ, 1 ಕಪ್ನಲ್ಲಿ 1 ಪ್ಲೇಟ್ ಹಲ್ವಾ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೂ ಸಹ ತುಂಬಾ ಸುಲಭವಾಗಿರುತ್ತೆ. ನೋಡಿ, ಅಷ್ಟೇ ಸಾಫ್ಟಾಗಿ ಸ್ವಲ್ಪ ಅಂಟ್ಕೊಂಡಿರೋ ಥರ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಈ ರಾಗಿ ಹಲ್ವಾ ಅಥವಾ ರಾಗಿ ಕೆಲಸನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಈ ಬಟ್ಲಲ್ಲಿ 1 ಬಟ್ಲು ರಾಗಿ ಹಿಟ್ಟನ್ನು ತೊಗೊಂಡು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲು ರಾಗಿ ಹಿಟ್ಟು ಮತ್ತು ಅದೇ ಬಟ್ಲಲ್ಲಿ 1 ಬಟ್ಲು ನೀರನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಬಟ್ಲು ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಹಾಗೆ 1 ರೌಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. 1 ರೌಂಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಅದೇ ಬಟ್ಲಲ್ಲಿ 1 ಬಟ್ಲು ನೀರನ್ನು ಸೇರಿಸ್ಕೊಂಡು ಜರಡಿನಲ್ಲಿ ಜಲಿಸ್ಕೊಳ್ತಾ ಇದ್ದೀನಿ. 2 ಬಟ್ಲು ನೀರು ಹಾಕಿದ್ರೆ ಮಿಕ್ಸಿನಲ್ಲಿ ನೀರು ಸಿಡಿಯುತ್ತೆ. ಅದಕ್ಕೋಸ್ಕರ 1 ಬಟ್ಲು ನೀರನ್ನು ಹಾಕ್ಕೊಂಡು 1 ರೌಂಡ್ ಹಾಕ್ಕೊಂಡು ಮಿಕ್ಸಿ ರನ್ ಮಾಡಿದ್ದಾದಮೇಲೆ 1 ಬಟ್ಲು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದನ್ನು ಈ ಥರ ಹಿಟ್ಟು ಜಲಿಸೋ ಜರಡಿ ಇರುತ್ತಲ್ಲ, ಅದರ ಸಹಾಯದಿಂದ ಮಿಕ್ಸಿಲಿ ರುಬ್ಕೊಂಡಿದ್ದೀನಲ್ಲ ಆ ರಾಗಿ ಹಿಟ್ಟನ್ನು ಸೋಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ನೀವು ಕಾಫಿ ಸೋಸೋ ಜಾಲರಿ ಆಗಿರ್ಬೋದು ಅಥವಾ ಹಿಟ್ಟು ಜಲಿಸೋ ಜಾಲರಿಲಿ ಸ್ವಲ್ಪ ಸಣ್ಣ ಕಣ್ಣಿರುತ್ತಲ್ಲ, ಅದನ್ನು ತೊಗೊಂಡು ರುಬ್ಬಿರೋ ಅಂತಹ ರಾಗಿ ಹಿಟ್ಟನ್ನು ಒಂದು ದಪ್ಪ ತಳ ಇರೋಂತಹ ಪಾತ್ರೆಗೆ ಸೋಸ್ಕೊಳ್ಳಿ. ನೋಡಿ, ಈ ಮಿಶ್ರಣನೆಲ್ಲ ತೆಕ್ಕೊಂಡಿದ್ದೀನಿ. ಸೋಸ್ಕೊಂಡಿರೋದೆಲ್ಲ ತೆಗೆದುಬಿಡೋಣ, ಅದು ವೇಸ್ಟು. ನಂತರ ಅದೇ ಪಾತ್ರೆಗೆ 1 ಬಟ್ಲು ಬೆಲ್ಲನ ಸೇರಿಸ್ಕೊಂಡು ಸ್ಟೌವಲ್ಲಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಸ್ವಲ್ಪ ಬೆಲ್ಲ ಕರಗೋ ತನಕ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಗಟ್ಟಿ ಆದಮೇಲೆ ಲೋ ಫ್ಲೇಮ್ ಮಾಡ್ಕೋಬೋದು. ನೋಡಿ, ಇದು ರಾಗಿ ಹಾಲು ಮತ್ತು ಬೆಲ್ಲನ ಸೇರಿಸ್ಕೊಂಡು 1 ಕುದಿ ಕುದಿಸ್ಕೋಬೇಕು. ಈಗ ಅದಕ್ಕೆ ನಾನು 1 ಸ್ಪೂನು ಒಣಶುಂಠಿ ಪೌಡ್ರು ಹಾಗೆ 1 ಸ್ಪೂನ್ ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಗಸಗಸೆ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಣಶುಂಠಿ ಪೌಡರು ರಾಗಿ ಹಲ್ವಾಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ನೀವು ಗಸಗಸೆ ಒಣಶುಂಠಿನ ಬೇಕಿದ್ರೆ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಬೇರೆ ಹಾಕ್ಬೋದು. ಆದರೆ ಗಸಗಸೆ ಹಾಗೆ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು 1 ಕುದಿ ಕುದಿಸ್ಕೋಬೇಕು. ಇದು ಅಂಬ್ಲಿ ಬರುತ್ತಲ್ಲ, ಆ ಹದ ಆಗೋವರೆಗೂ ನೀವು ಕೈ ಬಿಡಬಾರ್ದು, ಕುದಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ರಾಗಿ ಸೋಸಿರೋ ಅಂತಹ ನೀರು ಹಾಗೆ ಬೆಲ್ಲನ ಸೇರಿಸಿ ಕುದಿಸ್ತಾ ನೋಡಿ ಈ ಹಂತಕ್ಕೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ 1 ಕುದಿ ಬೆಂದರೆ ಸಾಕು, ಇದು ಈ ಥರ ಗಟ್ಟಿ ಆಗಿಬಿಡುತ್ತೆ. ನೀವು ಈ ಹಂತದಲ್ಲಿ ಸ್ವಲ್ಪ ತಿರುಗಿಸೋದನ್ನು ಕಮ್ಮಿ ಮಾಡ್ಬೋದು, ಆದರೆ ಪೂರ್ತಿಯಾಗಿ ನಿಲ್ಲಿಸಬೇಡಿ. ನಂತರ ಅದಕ್ಕೆ 1 ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೂ ಆಗಿರ್ಬೋದು ಅಥವಾ ಇದು ತಳ ಹಿಡ್ಕೊಳ್ಳಲ್ಲ. ತುಪ್ಪ ಅಥವಾ 1 ಸ್ಪೂನು ಎಣ್ಣೆನ ನೀವು ಈ ಹಲ್ವಾ ಮಾಡಬೇಕಾದ್ರೆ ಈ ಹಂತದಲ್ಲಿ ಸೇರಿಸಿದ್ರೆ ತಳ ಹಿಡ್ಕೊಳ್ಳೋದಿಲ್ಲ. ತುಂಬ ಪದೇ ಕಷ್ಟಪಟ್ಟು ತಿರುಗಿಸ್ಬೇಕು ಅಂತ ಏನಿಲ್ಲ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಈಸಿಯಾಗಿ ತಳ ಬಿಡ್ಕೊಳ್ಳುತ್ತೆ, ತಳ ಒತ್ತೋದಿಲ್ಲ. ನೋಡಿ, ಎಲ್ಲೂ ತಳ ಒತ್ತಿಲ್ಲ, ಹಾಗೆ ಪಾತ್ರೆಗೂ ಸಹ ಅಂಟ್ಕೊಂಡಿಲ್ಲ ಹಲ್ವಾ. ಕುದಿಸ್ತಾ ಅದು ಕಲರ್ ಚೇಂಜ್ ಆಗುತ್ತೆ. ಫಸ್ಟು ವೈಟ್ ಕಲರ್ ಇತ್ತಲ್ವ ರಾಗಿ ರುಬ್ಬಿದ್ದ ಮಿಶ್ರಣ, ನೋಡಿ ಬರ್ತಾ ಪೂರ್ತಿಯಾಗಿ ಚೇಂಜ್ ಆಗ್ತಾ ಬರುತ್ತೆ. ನಾನು ಇಲ್ಲಿ ಕಪ್ಪು ಬೆಲ್ಲನ ತೊಗೊಂಡಿರೋದ್ರಿಂದ ಸ್ವಲ್ಪ ಕಲರು ಡಾರ್ಕಾಗೆ ಬರುತ್ತೆ, ಹಾಗೂ ರುಚಿಯಾಗಿರುತ್ತೆ ಕಪ್ಪು ಬೆಲ್ಲ. ನೋಡಿ, ಈಗ ಮೊದಲಿನಷ್ಟೇನು ಕಷ್ಟಪಟ್ಟು ತಿರುಗಿಸೋದು ಬೇಡ, ಹಾಗೆ ಸುಮ್ಮನೆ ಕೈ ಆಡಿಸ್ತೀರಿ ಸಾಕು. ನೋಡಿ, ಈಗ ಕಲರು ಸ್ವಲ್ಪ ಮೊದಲಿಗಿಂತ ಚೇಂಜ್ ಆಗಿದೆ. ಇವಾಗ ಆಗ್ತಾ ಇದೆ ಅಂತ ಅರ್ಥ, ಹಲ್ವಾ ರೆಡಿ ಆಗಿದೆ ಅಂತ. ಇನ್ನು ನೀವು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಮೊದಲು ರಾಗಿ ಹಲ್ವಾ ಮಾಡಬೇಕಂದ್ರೆ ಇಡೀ ದಿನದ ಪ್ರೋಸೆಸ್ ಇರ್ತಾಯಿತ್ತು. ರಾಗಿನ ನೆನೆಸ್ಬೇಕು,
ಇಡೀ ದಿನ ನೆನೆಸಿ ಸಂಜೆ ರುಬ್ಬಿ ರಾತ್ರಿ ಅದನ್ನು ಈ ಥರ ಕುದಿಸ್ತಾಯಿದ್ರು. ನೋಡಿ ಈಗ ಸಂಪೂರ್ಣವಾಗಿ ರೆಡಿಯಾಗಿದೆ ಕುದ್ದಿದ್ದು. ನಾನು ಇಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡು ಹಲ್ವ ಕುದ್ದಿದೆಯಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅದು ಕರಗಬಾರ್ದು, ನೀರಲ್ಲಿ ಕೆಳಗಡೆ ತಳಕ್ಕೆ ಹೋಗಿ ಕುತ್ಕೋಬೇಕು. ಅದು ನೀರಿನಲ್ಲಿ ಕರಗಿ ಹೊಂದ್ಕೊಂಡ್ಬಿಟ್ರೆ ಹಲ್ವ ರೆಡಿಯಾಗಿಲ್ಲ ಅಂತ ಅರ್ಥ. ನೋಡಿ ತಳದಲ್ಲಿ ಹಾಗೆ ಕೂತಿದೆ, ಹಲ್ವ ಕರಗಿಲ್ಲ. ನಂತರ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಹಲ್ವ ಕರೆಕ್ಟ್ ಹದದಲ್ಲಿ ಕುದ್ದು ರೆಡಿಯಾಗಿದೆ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಕಲರ್ವರೆಗೂ ಬರೋವರೆಗೂ ಕುದಿಸ್ತಾ ಇರಿ. ಟೈಮು ಒಂದು 5ರಿಂದ 6 ನಿಮಿಷ ತೊಗೊಳುತ್ತೆ. ನಿಮಗೆ ಕುದಿಸೋ ಕಲರೆಲ್ಲ ಹದ ಎಲ್ಲ ಗೊತ್ತಾಗಿಲ್ಲ ಅಂದರೆ ಟೈಮು 5ರಿಂದ 6 ನಿಮಿಷ ತೊಗೊಳುತ್ತೆ. ಪಾತ್ರೆಯಲ್ಲಿರೋ ಹಲ್ವನೆಲ್ಲ ಸಂಪೂರ್ಣವಾಗಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಕೇವಲ ಒಂದು ಬಟ್ಲು ಹಿಟ್ಟಲ್ಲಿ ಈ ಥರ ಒಂದು ತಟ್ಟೆ ಹಲ್ವ ರೆಡಿಯಾಗುತ್ತೆ. ಹಲ್ವನೆಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದಾದಮೇಲೆ ಹಾಗೆ ಒಂದು ಸಲ ಅದೇ ಸ್ಪೂನಲ್ಲಿ ನೈಸ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ತಾ ಬನ್ನಿ ಈಕ್ವಲ್ಲಾಗಿ. ನೋಡಿ ಈ ಕಲರಲ್ಲಿ ರೆಡಿಯಾಗಿದೆ. ಲಾಸ್ಟಿಗೆ ಈ ಕಲರ್ ಬಂದಿದ್ದರೆ ಹಲ್ವ ರೆಡಿಯಾಗಿದೆ ಅಂತ ಅರ್ಥ. ನಾನು ಮಾಡಬೇಕಾದ್ರೆ ಸಮಯ 3 ಗಂಟೆ ಆಗಿತ್ತು. ಇದನ್ನು ಹಾಗೆ ನೀವು ಬೇಕಂದರೆ ಒಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಬೇಗನೆ ರೆಡಿ ಆಗುತ್ತೆ. ಇಲ್ಲ ನೆಕ್ಸ್ಟ್ ಡೇ ತಿಂತೀವಿ ಅಂದರೆ ನಾನು ಸಂಜೆ 4ರಿಂದ 5 ಗಂಟೆಗೆ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಇದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅರ್ಜೆಂಟ್ ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ಅವರ್ಗೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಎಲ್ಲೂ ಸ್ವಲ್ಪನೂ ನಿಮಗೆ ಚಾಕುಗೆ ಹಲ್ವ ಅಂಟ್ತಾನೆ ಇಲ್ಲ. ಪರ್ಫೆಕ್ಟಾಗಿ ರಾಗಿ ಹಲ್ವ ರೆಡಿಯಾಗಿದೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು. ನೋಡಿ ಚಾಕುಗೆ ಸ್ವಲ್ಪನೂ ಅಂಟಿಲ್ಲ ಹಲ್ವ, ತುಂಬ ಈಸಿಯಾಗೇ ಬಂದುಬಿಡುತ್ತೆ. ಚಾಕುಗೆ ಅಂಟಿದ್ರೆ ಅಥವಾ ಪಾತ್ರೆಗೆ ಅಂಟ್ಕೊಂಡಿದ್ರೆ ಹಲ್ವದ ಹದ ಸರಿಯಾಗಿ ಆಗಿಲ್ಲ ಅಂತ. ಇದು ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಅದು ಶೇಕ್ ಆಗುತ್ತೆ. ಹಲ್ವ ಕರೆಕ್ಟ್ ಹದದಲ್ಲಿ ರೆಡಿಯಾಗಿದ್ದರೆ ಹಿಂಗೆ ಅದನ್ನು ಅಲ್ಲಾಡಿಸಿದ್ರೆ ಹಲ್ವ ಶೇಕ್ ಆಗುತ್ತೆ, ಹಾಗೆ ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಒಂದೇ ಒಂದು ಬಟ್ಲು ರಾಗಿ ಹಿಟ್ಟು ಹಾಗೆ ಒಂದು ಬಟ್ಲು ಬೆಲ್ಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋಂತಹ ಸ್ವೀಟು ರೆಡಿಯಾಗಿದೆ. ಇಷ್ಟು ದಪ್ಪನೂ ಸಹ ಇದೆ. ಒಂದು ಪ್ಲೇಟಲ್ಲಿ ಒಂದು 15ರಿಂದ 20 ಪೀಸ್ ಇತ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ಹಲ್ವ ರೆಡಿಯಾಗಿತ್ತು. ನೋಡಿ ಈ ಥರ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೋದು. ಇದಕ್ಕೆ ತೆಂಗಿನಕಾಯಿ ಮತ್ತು ಏಲಕ್ಕಿನ ರುಬ್ಬಿ ತೆಂಗಿನಕಾಯಿ ರಸದಲ್ಲೂ ಸಹ ತಿನ್ಬೋದು. ಹಾಗೆ ಹಾಲಿನ ಜೊತೆನೂ ಸಹ ತಿನ್ಬೋದು. ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಹಲ್ವನೂ ಸಹ ತಿನ್ಬೋದು. ಸಾಮಾನ್ಯವಾಗಿ ಇದನ್ನು ಸಂಕ್ರಾಂತಿ ಇಲ್ಲ ಶಿವರಾತ್ರಿ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಮಾಡ್ತಾರೆ. ಯಾಕಂದರೆ ಇದು ರಾಗಿ ಹಲ್ವ ದೇಹಕ್ಕೆ ತುಂಬ ತಂಪು. ನೋಡಿ ಹಾಗೆ ಕಟ್ಟಾದರೂ ಸಹ ಅದು ಎಲ್ಲೂ ಅಂಟ್ಕೊಳ್ತಿಲ್ಲ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಒಂದು ಸಲ ಬೇಸಿಗೆ ಟೈಮಲ್ಲಿ ಈ ಹಲ್ವ ಮಾಡ್ಕೊಂಡು ತಿನ್ನಿ, ದೇಹಕ್ಕೆ ತುಂಬ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ತುಂಬ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ನಿಮಗೆ ರಾಗಿನೇ ಬೇಕು ಅಂತಲೇ ಏನಿಲ್ಲ. ಮಾಮೂಲಿಯಾಗಿ ರಾಗಿ ಹಲ್ವನ ಒಂದಿನ ಇಡೀ ನೆನೆಸಿ ಮಾಡ್ತಾರೆ. ಇದು ನಿಮಗೆ ನೆನೆಸ್ಕೊಂಡಾಗ ರಾಗಿ ಹಿಟ್ಟಲ್ಲೇ ಮನೇಲಿ ಸಾಮಾನ್ಯವಾಗಿ ರಾಗಿ ಹಿಟ್ಟಿರೋದ್ರಿಂದ ನೀವು ನೆನೆಸ್ಕೊಂಡಾಗ ಈ ಹಲ್ವನ ರೆಡಿ ಮಾಡ್ಕೊಳ್ಬೋದು. ಹಾಗೆ ನೀವಿನ್ನೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.